ಗುಡ್ ಈವ್ನಿಂಗ್ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ. ಇವತ್ತು ಯಾವ ವಿಷಯ ಐತಂದ್ರೆ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ. 39ನೇ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿ ಯಾವುದು? ಚೋರಗ್ರಹಣ ತಂತ್ರ. 40ನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ. ಶಿವಕೊಟ್ಯಾಚಾರ್ಯ ಅವರು ರಚಿಸಿದಂಥದ್ದು ಯಾವುದಂದ್ರೆ ಒಡ್ಡಾರಾಧನೆ. ಒಡ್ಡಾರಾಧನೆ ಅದು ಬಾ ಅನ್ಕೋಬೇಡ್ರಿ, ಅದು. 41ನೇದು, ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿ ಪುರಾಣ. 42ನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ಕಥೆ ಬರೆದವರು ಯಾರು ಅಂತಂದ್ರೆ ಪಂಜೆ ಮಂಗೇಶರಾಯರು. ಕನ್ನಡದಲ್ಲಿ ಮೊಟ್ಟ ಮೊದಲು ಕಥೆಯನ್ನು ಬರೆದವರು ಪಂಜೆ ಮಂಗೇಶರಾಯರು. 43ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ಜೇಡರ ದಾಸಿಮಯ್ಯ. ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತಂದ್ರೆ ಕುವೆಂಪು. 45ನೇ ಪ್ರಶ್ನೆ, ಕನ್ನಡದ ಮೊದಲ ವರ್ಣ ಚಲನಚಿತ್ರ ಯಾವುದು? ವರ್ಣ ಚಲನಚಿತ್ರ ಬಣ್ಣಕ್ಕೆ ಸಂಬಂಧಪಟ್ಟ ಕಲರ್ ಆಗಿರುವಂಥವು ಯಾವತ್ತಂದ್ರೆ ಸತಿ ಸುಲೋಚನ. 46ನೇದು, ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಚೋರಗ್ರಹಣ ತಂತ್ರ. ಯಾವುದಂದ್ರೆ ಚೋರಗ್ರಹಣ ತಂತ್ರ. 47ನೇ ಪ್ರಶ್ನೆ, ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು? ವ್ಯವಹಾರ ಗಣಿತ. 48ನೇದು, ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು? ಒಲುಮೆ. 49ನೇದು, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಈಗ 2024ರ ಮುಖ್ಯಮಂತ್ರಿ ಯಾರದಾರಂತಂದ್ರೆ ಪ್ರಸ್ತುತ ಇದ್ದವರು ಸಿದ್ದರಾಮಯ್ಯ. ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಯಾರು? ಎಸ್. ಎಂ. ಕೃಷ್ಣ. ಈಗ 2024ರ ಉಪಮುಖ್ಯಮಂತ್ರಿ ಯಾರಂತಂದ್ರೆ ಡಿ. ಕೆ. ಶಿವಕುಮಾರ್. 51ನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರು? ಜಯಚಾಮರಾಜೇಂದ್ರ ಒಡೆಯರು. ಕರ್ನಾಟಕದ ಮೊದಲ ಉದ್ಯಾನವನ ಯಾವುದು? ಬಂಡೀಪುರ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವತ್ತಂದ್ರೆ ಬಂಡೀಪುರ ಉದ್ಯಾನವನ ಅಲ್ಲ, ಬಂಡೀಪುರ ಉದ್ಯಾನವನ. ಕರ್ನಾಟಕದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು? ಬೆಂಗಳೂರು. ಯಾವತ್ತಂದ್ರೆ ಶಿವನ ಸಮುದ್ರದಲ್ಲಿ ಮೊಟ್ಟ ಮೊದಲಿಗೆ ಜಲ ವಿದ್ಯುತ್ ಅನ್ನು ತಯಾರು ಮಾಡಿ ಎಲ್ಲಿತ್ತಂದ್ರೆ ಬೆಂಗಳೂರಿಗೆ ಅದನ್ನ ಏನ್ ಮಾಡ್ತಾರಂತಂದ್ರೆ ಸಪ್ಲೈ ಮಾಡಿದ್ವಿ. ಎಷ್ಟಾಗತ್ತಂದ್ರೆ 1905ರಾಗ ಏನ್ ಮಾಡ್ತಾರಂತಂದ್ರೆ ವಿದ್ಯುತ್ ಅನ್ನ ತಯಾರಿಸ್ತಾರೆ. 54ನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತಂದ್ರೆ ಎಂ. ಗೋವಿಂದ ಪೈ. 56ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲು ದೂರದರ್ಶನ ಆರಂಭವಾದ ಸ್ಥಳ ಯಾವುದು? ದೂರದರ್ಶನ ಆರಂಭವಾದ ಸ್ಥಳ ಯಾವತ್ತಂದ್ರೆ ಕಲಬುರಗಿ. 57ನೇ ಪ್ರಶ್ನೆ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣಂ. 58ನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಕುವೆಂಪು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದವರು ಮೊದಲಿಗೆ ಯಾರಂತಂದ್ರೆ ಕುವೆಂಪು. ಎಂತಂದ್ರೆ ಮೊಟ್ಟ ಮೊದಲಿಗೆ ಕರ್ನಾಟಕ ಅತಿ ದೊಡ್ಡ ಪ್ರಶಸ್ತಿ ಅದು ಭಾರತದಲ್ಲಿ ಯಾವತ್ತಂದ್ರೆ ಭಾರತ ರತ್ನ ಪ್ರಶಸ್ತಿ. ಅದೇ ರೀತಿ 59ನೇದು, ಪಂಪ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಕುವೆಂಪು. ಪಂಪ ಪ್ರಶಸ್ತಿ ಪಡೆದವರು ಮೊದಲಿಗರು ಯಾರಂತಂದ್ರೆ ಕುವೆಂಪು. 60ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ 61ನೇ, ಪ್ರಧಾನ ಮಂತ್ರಿ ಹುದ್ದೆ ಅಲಂಕರಿಸಿದ ಏಕೈಕ ಕನ್ನಡಿಗ ಯಾರು? ಪ್ರಧಾನ ಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ಕನ್ನಡಿಗ ಅಂತಂದ್ರೆ ಯಾರಂತಂದ್ರೆ ಎಚ್. ಡಿ. ದೇವೇಗೌಡ. ಕುಮಾರಸ್ವಾಮಿ ಅವರ ತಂದೆ. 62ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಪ್ರಮುಖ ಜಲಾಶಯ ಯಾವುದು? ಕೃಷ್ಣರಾಜ ಜಲಾಶಯ. KRS ಡ್ಯಾಮ್ ಅಂತ ಏನ್ ಕರಿತೀವಿ. ಇದು ಯಾರು ಸ್ಕೆಚ್ ಹಾಕಿಕೊಟ್ಟಾರಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನ್ ಮಾಡ್ಯಾರಂತಂದ್ರೆ ಕೃಷ್ಣರಾಜ ಜಲಾಶಯವನ್ನು ನಿರ್ಮಾಣ ಅಂತಂದ್ರೆ ಕಾವೇರಿ ನದಿಗೆ ಅಂತಂದ್ರೆ ಅಡ್ಡಲಾಗಿ ಕಟ್ಟಲಾಗೈತಿ. ಅದೇ ರೀತಿ 63ನೇ ಪ್ರಶ್ನೆ ಯಾವುದಂತಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ನಟ ಯಾರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಪಡಿತಾರು. 64ನೇ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲು ರೇಡಿಯೋ ಪ್ರಾರಂಭವಾಯಿತು? ಮೈಸೂರಿನಲ್ಲಿ ಪ್ರಾರಂಭವಾಯಿತು. ಆಮೇಲೆ 65ನೇದು, ಕರ್ನಾಟಕದಲ್ಲಿ ರೇಡಿಯೋ ಪ್ರಾರಂಭವಾದಾಗ ಮೊದಲು ಮಾತನಾಡಿದವರು ಯಾರು ಅಂತಂದ್ರೆ ಅಥವಾ ಮೊಟ್ಟ ಮೊದಲು ಮೈಸೂರು ಪ್ರಾರಂಭದಲ್ಲಿ
ಮೊಟ್ಟ ಮೊದಲು ಮಾತಾಡಿದವರು ಯಾರು ಅಂತಂದ್ರೆ ಕುವೆಂಪುರವರು ಅಂತಂದ್ರೆ ಮಾತನಾಡ್ತಾರು. ಆಮೇಲೆ 66ನೇ ಪ್ರಶ್ನೆ ಮಹಾವೀರನ ಮಹಾವೀರನ ಮಗಳ ಹೆಸರೇನು? ಪ್ರಿಯದರ್ಶಿನಿ. ಇವರು ಜೈನ ಧರ್ಮದ 24ನೇ ತೀರ್ಥಂಕರಾಗಿದ್ದರು ಇದ್ರು. 67ನೇ ಪ್ರಶ್ನೆ ಗೌತಮ ಬುದ್ಧನ ಮಗನ ಹೆಸರೇನು? ರಾಹುಲ್. ಗೌತಮ ಬುದ್ಧನ ಮೊದಲ ಹೆಸರು ಅಂತಂದ್ರೆ ರಾಹುಲ್. ಬೌದ್ಧ ಧರ್ಮದ ಸ್ಥಾಪಕ ಇವರು ಯಾರಂತಂದ್ರೆ ಗೌತಮ ಬುದ್ಧ. 68ನೇ ಪ್ರಶ್ನೆ ಎಂ ಗೋವಿಂದ ಪೈ ಅವರ ಪೂರ್ಣ ಹೆಸರೇನು? ಮಂಜೇಶ್ವರ ಗೋವಿಂದ ಪೈ. ಎಂ ಗೋವಿಂದ ಪೈ ಅಂತಂದ್ರೆ ಮಂಜೇಶ್ವರ ಗೋವಿಂದ ಪೈ. 69ನೇ ಪ್ರಶ್ನೆ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು? ಗೋಧಿ. 70ನೇ ಪ್ರಶ್ನೆ ಭಾರತಕ್ಕೆ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನು ತಂದು ಕೊಟ್ಟಿರುವ ರಾಜ್ಯ ಅಂತಂದ್ರೆ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನು ತಂದು ಕೊಟ್ಟಿದ್ದು ಯಾವತ್ತಂದ್ರೆ ಹರಿಯಾಣ ರಾಜ್ಯ. 71ನೇ ಪ್ರಶ್ನೆ ಸಂಸ್ಕೃತ ಸಾಹಿತ್ಯವಿರುವ ಲಿಪಿ ಯಾವುದು? ದೇವನಾಗರ ಲಿಪಿ. ಸಂಸ್ಕೃತ ಸಾಹಿತ್ಯವಿರುವ ಲಿಪಿನು ದೇವನಾಗರ ಲಿಪಿಯಲ್ಲಿ ಐತಿ ಅದರೊಳಗಿದ್ದು. ಆಮೇಲೆ ಯಾವ್ದಂದ್ರೆ 72ನೇ ಪ್ರಶ್ನೆ ವಿಜಯನಗರವನ್ನು ಆಳಿದ ವಂಶ ಯಾವುದು? ಹೊಯ್ಸಳ. 73ನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ಭೂಮಿಯ ಏಕೈಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ಉಪಗ್ರಹ ಚಂದ್ರ. 75ನೇ ಪ್ರಶ್ನೆ ಲಾಸ್ಟ್ನೇ ಪ್ರಶ್ನೆ ಯಾವ್ದಂದ್ರೆ ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂತಂದ್ರೆ ಕಿರಣ್ ಬೇಡಿ. ಈ ಕಿರಣ್ ಬೇಡಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಮಾಲಾಶ್ರೀ ಅವರು ಒಂದು ಪಿಕ್ಚರ್ ತೆಗೆದಾರು. ಅದೇ ಯಾವ್ದಂದ್ರೆ ಕಿರಣ್ ಬೇಡಿ ಅಂತಂದು ಪಿಕ್ಚರ್ ತೆಗೆದವರು. ಇವ್ರಂತ ಭಾರತದ ಮೊದಲ ಮಹಿಳಾ IPS ಅಧಿಕಾರಿಯಾಗಿದ್ದರು. ಒಳ್ಳೆಯ ಅಧಿಕಾರಿಯಾಗಿದ್ದು ಅದಕ್ಕೋಸ್ಕರ ಅಂತಂದ್ರೆ ಆ ಫಿಲ್ಮನ್ನು ತೆಗೆದಿದ್ದಾರೆ. ನೋಡಿ ಮಕ್ಕಳೇ, ಧನ್ಯವಾದಗಳು. ಇದು ನಿಮ್ಗೆ ಇದೇ ರೀತಿ ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಬೇಕಂದ್ರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿರಿ. ಒಂದು ಬೇಕಂದವ್ರು ಅಂತಂದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಎಸ್ ಅನ್ನೋ ಒಂದು ಕಳಿಸ್ರಿ. ನಿಮ್ಗೆ ಅದೇ ರೀತಿ ಮುಂದಿನ ಪ್ರಶ್ನೆಗಳನ್ನು ನಾನು ಹೇಳ್ಕೊಡ್ತೇನೆ. ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದನ್ನು ಏನು ಮಾಡಿರ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಪ್ರತಿಯೊಂದು ವಾಟ್ಸಪ್ ಗ್ರೂಪ್ನಲ್ಲಿ ಏನು ಮಾಡ್ತಂದ್ರೆ ಶೇರ್ ಮಾಡಿರಿ. ಎಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.